ಹಲವಾರು ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ನೇಗಿಲ ಯೋಗಿ ರಾಜ್ಯ ರೈತ ಸೇವಾ ಸಂಘದ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ನೇಗಿಲ ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಹಾಗೂ ಜಿಲ್ಲಾಧ್ಯಕ್ಷ ಶಂಕರ ಬೋಳಿನವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿ ಮೂಲಕ ಮನವಿ ಸಲ್ಲಿಸಿದರು. ಇನ್ನು ಬೆಳಗಾವಿ ಜಿಲ್ಲೆ ಕೆಲವು ತಾಲೂಕುಗಳು ಅರಣ್ಯ ಪ್ರದೇಶದಿಂದ ಕೂಡಿರುವ ಕಾರಣ ರೈತರು ಬೆಳೆದ ಬೆಳೆಗಳನ್ನ ಕಾಡು ಪ್ರಾಣಿಗಳು ನಾಶಪಡಿಸುತ್ತಿವೆ. ಸಂಬಂಧಪಟ್ಟ ಇಲಾಖೆಯಿಂದ ಪರಿಹಾರ ವಿತರಿಸಬೇಕು. ರೈತರ ಪಂಪ್ಸೆಟ್ಗಳಿಗೆ ಕನಿಷ್ಠ 10 ಗಂಟೆ ವಿದ್ಯುತ್ ಪೂರೈಸಬೇಕು ಹಾಗೂ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದಂತೆ 12 ಗಂಟೆ ವಿದ್ಯುತ್ ಪೂರೈಸಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಕಾಂತ್, ಈಗ ಹಲವಾರು ಬೇಡಿಕೆಗಳನ್ನ ಈಡೇರಿಸುವಂತೆ ರೈತ ಸಂಘದವರು ಜೊತೆಗೆ ನೇಗಿಲ ಯೋಗಿ ರಾಜ್ಯ ರೈತ ಸೇವಾ ಸಂಘ ಪ್ರತಿಭಟನೆಯನ್ನ ಮಾಡಿರುವಂತದ್ದು, ಏನೆಲ್ಲ ಮನವಿಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರು? ಈಗ ನೇಗಿಲೋಗಿ ರಾಜ್ಯ ರೈತ ಸಂಘ ವತಿಯಿಂದ ಸುಮಾರು ನೂರಾರು ಕಾರ್ಯಕರ್ತರು ನಿನ್ನೆ ದಿವಸ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಉಗ್ರವಾದಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಈ ಪ್ರತಿಭಟನೆಯಲ್ಲಿ ರೈತರಿಗೆ ಸಂಬಂಧಪಟ್ಟಂತ ಜ್ವಲಂತ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ನ್ಯಾಯಕ್ಕಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಇದರಲ್ಲಿ ಈ ಹೆಸ್ಕಾಂದಿಂದ ಆಗ್ತಿರ್ತಕ್ಕಂತ ಸಾಕಷ್ಟು ಸಮಸ್ಯೆಗಳನ್ನ ಮೊದಲನೇದಾಗಿ ಅವರು ಇಟ್ಕೊಂಡಿದ್ರು ಈ ವಿಷಯವನ್ನ. ಹೆಸ್ಕಾಂದಿಂದ ಈಗ ರೈತರಿಗೆ ಬೇಸಿಗೆ ಕಾಲ ಇರೋದ್ರಿಂದ ಸರಿಯಾಗಿ ಕರೆಂಟ್ ಪೂರೈಕೆ ಆಗ್ತಾ ಇಲ್ಲ. ಅದರಿಂದ ರೈತರ ಬೆಳೆಗಳೆಲ್ಲ ಒಣಗಿ ಹಾಳಾಗ್ತಿದೆ. ಅದಕ್ಕೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ವಿದ್ಯುತ್ತನ್ನ ಪೂರೈಕೆ ಮಾಡ್ಬೇಕನ್ನುವಂತ ಒಂದು ವಿಷಯನ ಇಟ್ಕೊಂಡಿದ್ರು. ಅದ್ರ ಜೊತೆಗೆ ಅವ್ರ ರೈತರು ಬೆಳೆದಂತ ಬೆಳೆಗಳಿಗೆ ಎಲ್ಲ ಬೆಂಬಲ ಬೆಲೆಯನ್ನ ಘೋಷಿಸಬೇಕು. ಮತ್ತೆ ಬೆಳಗಾವಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು APMC ಮಾರ್ಕೆಟ್ ಅನ್ನ ಇತ್ತು ಮೊದಲು. ಅದು ಎಲ್ಲಾ ತಾಲೂಕಿಗೂ ಅನುಕೂಲ ಆಗುವ ರೀತಿಯಲ್ಲಿ ಇತ್ತು. ಅದನ್ನ ಈಗ ಸ್ಥಳಾಂತರಿಸಿ ಸಿಟಿ ಮಧ್ಯದಲ್ಲಿ ಮಾಡೋದ್ರಿಂದ ಅಲ್ಲಿ ಮೊದಲಿರುವಂತ ದಲ್ಲಾಳಿಗಳನ್ನ ಬಿಟ್ಟು ಬೇರೆ ದಲ್ಲಾಳಿಗಳು ಒಂದು ಹಾವಳಿ ಹೆಚ್ಚಾಗಿ ರೈತರಿಗೆ ಬೆಂಬಲ ಬೆಲೆಗೆ ಹೊಡೆತ ಬೀಳ್ತದೆ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ನಿನ್ನೆ ಪ್ರತಿಭಟನೆಯನ್ನ ಮಾಡಿದ್ರು. ಓಕೆ, ಧನ್ಯವಾದ ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಸಂಬಂಧ ರೈತರು ಕೂಡ ಈಗ ಪ್ರತಿಭಟನೆಯನ್ನ ಮಾಡಿರುವಂತದ್ದು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಹಲವಾರು ಬೇಡಿಕೆಗಳನ್ನ ಇಟ್ಟು ಮನವಿಯನ್ನು ಕೂಡ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ.
ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನೇಗಿಲ ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದಂತ ರವಿ ಪಾಟೀಲ್ ಅವರಿದ್ದಾರೆ. ನಮಸ್ತೆ ರವಿ ಪಾಟೀಲ್ ಅವರೇ. ಈಗ ನೀವು ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಪ್ರತಿಭಟನೆಯನ್ನ ಮಾಡಿದ್ದೀರಾ, ಜೊತೆಗೆ ಮನವಿಯನ್ನು ಕೂಡ ಸಲ್ಲಿಸಿರುವಂತದ್ದು. ಏನೆಲ್ಲ ಬೇಡಿಕೆಗಳನ್ನ ಇಟ್ಟು ನೀವು ಪ್ರತಿಭಟನೆ ಮಾಡಿದ್ದೀರಾ? ಮೇಡಮ್ ಅವರ ಬೇಡಿಕೆ ಅಂದ್ರ ಮೊದಲು ನಮಗ್ ವಿದ್ಯುತ್ ತ್ರಿಪೇಸ 10 ತಾಸು ಹಗಲೊತ್ತು ಲೈನ್ ಕೊಡ್ಬೇಕು, ರಾತ್ರಿ ಹೊತ್ತು 12 ತಾಸು ಸಿಂಗಲ್ ಫೇಸ್ ಲೈನ್ ಕೊಡ್ಬೇಕು. ಯಾಕಂದ್ರೆ ಕೊರೋನಾ ಮಹಾಮಾರಿಯಿಂದ ನಮ್ಗೆ ರೈತನ ಮಕ್ಕಳ ವಿದ್ಯಾಭ್ಯಾಸ ಜೀವನ ಮೊಬೈಲ್ ಮೇಲೆ ಆಗೈತಿ. ನೀವು 9 ಗಂಟೆಗೆ ತೆಗದ್ರ ನಮ್ ಬೆಳೆನೂ ನಾಶ ಆಗತ್ತಾವ ಕಾಡು ಪ್ರಾಣಿಗಳಿಂದ, ಮತ್ತ ನಮ್ ವಿದ್ಯೆನೂ ನಮ್ ಮಕ್ಕಳಿಗೆ ವಿದ್ಯೆನೂ ಇಲ್ದಂಗ ಆಗೈತಿ. ದಯವಿಟ್ಟು ನೀವು ಅದನ್ನ ಮಾಡ್ಬೇಕಂತ ಪದೇ ಪದೇ 2 ತಿಂಗಳಿಂದ ಮಾಡ್ರು. ಆಗಿನ ಹೋರಾಟ ಪೂರ್ತಕ್ಕೆ 1 ದಿವಸ ಗಪ್ಪಾಗಿ ಆಮೇಲೆ ಮತ್ತು ಇದೇ ರಾಗ ಅದೇ ಹಾಡು ತರ ಹಂಗೆ ಕಾಡತ್ತಿದ್ರು. ಇದು ಒಂದ್ ವಿಷಯ. ಎರಡನೇದ್ದು ಇನಾಮಿ ಜಮೀನ್ ಅಂದ್ರೆ ಈಗೇನ ಮಹಾನ್ ನಾಯಕ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಬ್ರಿಟಿಷರು ಕೊಟ್ಟಂತ ಇನಾಮಿ ಜಮೀನ್ ಏನೈತ್ಲ ಕೊಟ್ಟು ಹೋದಂತದ ಇನಾಮಿ ಮತ್ತು ಬಗರ್ ಹುಕುಂಗೆ ಲಕ್ಷಾಂತರ ಕುಟುಂಬಗಳು ಅದಾವ. ಅದನ್ನ ಸಕ್ರಮಗೊಳಿಸ್ರಿ. ಯಾಕಂದ್ರ ಅದ ಜಮೀನ್ ಮೇಲೆ ಅವಲಂಬಿತ ಆದಂತ ಕುಟುಂಬಗಳು ಅದಾವು. ಅವು ಆ ಕುಟುಂಬ ಬೀದಿಗೆ ಬರುವ ಪರಿಸ್ಥಿತಿ ಐತಿ. ನೀವ್ ಯಾಕೆ ಇನಾಮಿ ಅಂದ್ರ ದೇಶದ ದ್ರೋಹ ಕೆಲಸ ಮಾಡಿದವ್ರ, ಅವ್ರು ಬೆನ್ನಿಗೆ ಚೂರಿ ಹಾಕಿದವ್ರ, ಅವ್ರಿಗೆ ನೀವು ಅಧಿಕಾರಿ ಸರ್ಕಾರದವ್ರು ಸಪೋರ್ಟ್ ಮಾಡತ್ತೀರಿ. ಆದ್ರೆ ನಿಜವಾಗಿ ದೇಶಕ್ಕನ ಅನ್ನ ಹಾಕಾಕತ್ತಾರ ಅವ್ರು ಆ ಜಗದಾಗ ಉಳುಮೆ ಮಾಡಿ. ಅಂದ್ರೆ ಇದು ದೇಶ ಪ್ರೇಮ ಭಕ್ತಿ ಇದು ಅವ್ರು ಉಳುಮೆ ಮಾಡೋದ. ದೇಶ ಒಂದು ಖುಷಿ ಒಳಗಿರ್ತೈತಿ, ಅಂತವ್ರಿಗೆ ಮಾಡ್ರಿ ಅಂತೇಳಿ ಇದೊಂದು ವಿಷಯ. ಆಮೇಲೆ ಈಗೇನ್ ಭತ್ತ ರಾಗಿ ಜೋಳ ಇರ್ಬೋದು, ಇದನ್ನ ಖರೀದಿ ಕೇಂದ್ರ MSP ಮಿನಿಮಮ್ ಸಪೋರ್ಟಿಂಗ್ ಇದನ್ನ ಅಲ್ಲಿ ಹುಬ್ಳಿ ಮಠ ಇರ್ಬೋದು, ತಾಲೂಕ ಅಲ್ಲಿ ಇದ್ರೊಳಗ ಅದನ್ನ ಸರಿಯಾದ ರೀತಿ ಒಳಗ ಅಲ್ಲಿ ಏನಾಗತೈತಿ, ಅಲ್ಲಿ ದೊಡ್ಡ ರೈತ ಸಣ್ಣ ರೈತ ಅಂತೇಳಿ ಬಂದ್ ಆಗೈತ ಅಂತೇಳಿ ಅಲ್ಲಿ ಎಲ್ಲಾ ನಮ್ ರೈತಗ ಸರಿಯಾದ ರೀತಿ ಒಳಗ ಇದ ಅಮೌಂಟ್ ಸಿಗ್ತಾ ಇಲ್ಲ ರೇಟ್ ಹತ್ರದ. ಇದನ್ನ ಖರೀದಿಕೆ ಅಂತ ಒಂದು ಸರ್ಕಾರನ ಅದನ್ನ ಖರೀದಿ ಮಾಡ್ಬೇಕ, ಎಷ್ಟ ರೈತರು ಬರ್ಲಿ. ಇದನ್ನೆಲ್ಲ ವ್ಯವಸ್ಥೆ ಕ್ರಮ ತಗೋರಿ, ರೈತನ್ನ ಬದುಕಸ್ರಿ ದೇಶ ಮತ್ತು ರಾಜ್ಯದೊಳಗ ಅಂತೇಳಿ. ಆಮೇಲೆ ಇನ್ನು ಉಳಿದೇನಪ್ಪಾ ಅಂದ್ರ ತಾಲೂಕ್ ಆಡಳಿತೊಳಗ ನಮ್ಮ ರೈತರ ಜೀವನ ಅಲೆಮಾರಿ ಜೀವನ ಆಗೈತಿ. ಈ ಗ್ರಾಮ ಪಂಚಾಯತಿ ಒಳಗ ಒಂದು PDOಗಳು ಕಂಪ್ಯೂಟರ್ ಉತ್ತಾರಕ್ಕ ₹1 ರೊಕ್ಕಿಲ್ಲ. ಅದನ್ನ 2,000 3,000 4,000 ದುಡ್ಡು ತಗೋತಾರ. ಆಮೇಲೆ PDOಗಳು ಸರಿಯಾಗಿ ಬರ್ತಾ ಇಲ್ಲ ಗ್ರಾಮೀಣ ಭಾಗದಾಗ. 1 ದಿವಸ ಬಂದ್ರ 4 ದಿವಸ ತಪ್ಪಿಸ್ತಾರ. ಎಲ್ಲಿ ಹೋಗಿದ್ದ ಮೀಟಿಂಗ್ ಇತ್ತು ಅನ್ಕೊಂತ ಹಿಂಗ್ ಹೇಳಾಕತ್ತಾರ. ಮತ್ತ ತಾಲೂಕ್ ಆಡಳಿತೊಳಗ ರೆಕಾರ್ಡ್ಸ್ ರೂಮ್ ಇರ್ಬೋದು, ಆಮೇಲೆ ಸಬ್ ರಿಜಿಸ್ಟರ್ ಒಳಗ ಬೇಕಾ ಖರೀದಿಗಳು ಬಟ್ಟಿ ಖರೀದಿ ಆಗತ್ತ. ಅಲ್ಲಿ ರೆಡ್ ಮಾರ್ಕ್ ಇದ್ರು ಸಬ್ ರಿಜಿಸ್ಟರ್ ಒಳಗ ಅದನ್ನ ಮತ್ತೊಬ್ಬನ ಹೆಸರೇ ಖರೀದಿ ಮಾಡ್ತಾರ, ಜಿಪಿ ಇದ್ರು. ಆಮೇಲೆ ಇನ್ನು ಎಲ್ಲ ಜ್ವಲಂತ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ರೈತರೆಲ್ಲ ನೀನು 300 ಇದ್ರ 350 ರೈತರೆಲ್ಲ ಒಗ್ಗೂಡಿ ಜಿಲ್ಲೆ ರೈತರ ಒಂದು ಜಿಲ್ಲಾ ಅಧ್ಯಕ್ಷರ ಒಂದು ನೇತೃತ್ವ ಶಂಕರ್ ಬೋಳಣ್ಣವ್ರ ನೇತೃತ್ವಾಗ ಎಲ್ಲಾ ನಾವು ನಮ್ಮನ್ನ ಹಿಡಿದು ಎಲ್ಲಾ ನಮ್ಮ ಪದಾಧಿಕಾರಿಗಳು ಸರ್ವ ಸದಸ್ಯರೆಲ್ಲಾ ಸೇರಿ ಉಗ್ರವಾದ ಹೋರಾಟ ಮಾಡಿದಾಗ ನಿನ್ನೆ ಅದ್ರಾಗ ಒಂದು ಬಾಳ್ ಹೇಳ್ತೊಡೆ ಸಾಲವ್. ಯಾಕಂದ್ರೆ TCದು ಸಮಸ್ಯೆ ಇದ್ದು ನಮ್ಮ ರೈತರು ಇವತ್ತ TC ಕೊಡ್ತಾವಂದಾರ, ಕೊಡ್ಲಿಲ್ಲ ಅಂದ್ರೆ ನಾಳೆ ಮತ್ತು ನಾವು ಹೋಗೋಣ ಅಂತ ಹೇಳಿದ ಅವ್ರಿಗೆ. ನೀವು ರೈತನ ಬದುಕಿಸ್ರಿ, ರೈತಂದು ತಪ್ಪೈತಂತೀರಿ ಖರೇನ. ಅವನು ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗದೇ ಕಾರಣಕ್ಕ ಅವಂಗ ಹೆಂಡ್ರು ಮಕ್ಕಳು ಉಪಜೀವನ ಮಾಡ್ಸಾಕ್ಷ ದುಡ್ಡು ಉಳಿವತ್ತು. ನಿಮಗೆ ಎಲ್ಲಿ ಕೊಡ್ಬೇಕ ಅವ ಪಾಪ? ಅವ್ ಬದುಕ್ಲಿ, ಅವಂಗ ಒಂದ್ ಹೆಚ್ಚಿನ TC ಕೊಡ್ರಿ, ಲೋಡ್ ಆಗತೈತಿ, ಅವಾಗ ಕಂಟಿನ್ಯೂ ಲೈನ್ ಬರ್ತೈತಿ, ಬೆಳಿ ಸಂಪೂರ್ಣವಾಗಿ ಬರ್ತೈತಿ. ಅವ್ ಬದುಕಿದ ಮೇಲೆ ಅಂತ 100 ಸೆಂಕ್ಷನ್ ತಗೊಂಡ್ರಿ. ನಮ್ಮ ರೈತ ಸ್ವಾಭಿಮಾನವ. ಯಾಕಂದ್ರೆ ಭೂಮಿ ತಾಯಿಗಿನ 5-6 ಲಕ್ಷ ಹಾಕಿರು ಅವ್ ಪೀಕ್ ಬರ್ಲಿ ಬರ್ದೇ ಇರ್ಲಿ ಬೆಳೆ, ಆದ್ರೂ ಅವ ಕುಗ್ಗಂಗಿಲ್ಲ. ಅಂತ ಕುತ್ಕೊಂಡ್ ಅಂತ ರೈತನ್ ನೀವು ಬೆನ್ನೆಲುಬು ದೇಶದಂತೇಳಿ ನೀವು ಸಿಗಾಕತ್ತೀರ ಅಂದ್ಮೇಲೆ ಇದು ನಮಗ ಅನಿವಾರ್ಯ ಬರ್ತೀವಿ. ಎಲ್ಲ ಜ್ವಲಂತ ಸಮಸ್ಯೆಗಳು ಇಟ್ಕೊಂಡ ನಿನ್ನೆ ಜಿಲ್ಲಾ ಅಧಿಕಾರಿ ಒಂದು ಮನವಿ ಕೊಟ್ಟು ಮೇಡಮ್ ರಾಜ್ಯ ಸರ್ಕಾರಕ್ಕ, ಮತ್ತೊಂದು ಜಿಲ್ಲೆಯ ಸಮಸ್ಯೆಗಳು ಜಿಲ್ಲಾ ಅಧಿಕಾರಿಗೆ ಮನವಿ ಕೊಟ್ಟು ಮೇಡಮ್ ಎಲ್ಲರೂ ಸೇರಿ ನಾವು. ಖಂಡಿತ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪಾಟೀಲ್ ಅವರೇ, ಈಡನ್ ಸ್ವಾಯಿನ್ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ನೇಗಿಲ ಯೋಗಿ ರಾಜ್ಯ ರೈತ ಸೇವಾ ಸಂಘದಿಂದ ಪ್ರತಿಭಟನೆ ಕೂಡ ನಡೆಯಿತು. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಅವರು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಸಲ್ಲಿಸಿದ್ದಾರೆ.
ಸದಸ್ಯರು ಜಿಲ್ಲಾ ಅಧ್ಯಕ್ಷರು ಬೋಳನ್ಯೋಗಿ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರು ಜಿಲ್ಲಾ ಅಧ್ಯಕ್ಷರು ಬೋಳನ್ನವರ ನೇತೃತ್ವದಲ್ಲಿ ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಾಯಿತು. ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ರೈತರ ನೂರಾರು ಜ್ವಲಂತ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ನಾವು ಒಂದು ಮನವಿ ಕೊಡಲಾಯಿತು. ಒಂದು ಅದ್ರಾಗ ಬಿಡಿಯಾಗಿ ಇಡೀ ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಇರ್ಬೋದು ಎಲ್ಲರೂ ಸೇರಿ ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ವಿವರವಾಗಿ ಹೇಳಿದ್ವಿ. ಏನಪ್ಪ ಅಂತಂದ್ರೆ ಏನಾಯ್ತು ಅಂತೇಳಿ ಇವರು ಕಳೆದ 15 ವರ್ಷ ಮುಗಿತ್ತು ಅದು ಅಕ್ರಮ ಸಕ್ರಮ ಹಿಡಿಯೊಳಗೆ ಅದನ್ನು ಈ ಸರ್ಕಾರ 23 ಸೆಪ್ಟೆಂಬರ್ 22ರಂದು ರದ್ದುಗೊಳಿಸಿ ಅದನ್ನು ಹಿಂಪಡಿಬೇಕು. ಆಮೇಲೆ ಏನು ಲಕ್ಷಾಂತರ ಕುಟುಂಬಗಳೇನು ಸಾಗುವಳಿ ಮಾಡಿ ಉಳುಮೆ ಮಾಡತ್ತಾರಲ್ಲ ಅವರು ಮತ್ತು ಬೇರೆ ಜಮೀನಿಲ್ಲ ಅದೇ ಜಮೀನು ಮೇಲೆ ಅವಲಂಬಿತ ಆದಂಥ ಕುಟುಂಬಗಳು ಅದಾವು. ಅದನ್ನು ಸಕ್ರಮಗೊಳಿಸುವಂಥ ಕೆಲಸ ರಾಜ್ಯ ಸರ್ಕಾರ ಕೈಗೊಳ್ಬೇಕು. ಈ ಲಜ್ ಗೇಡ್ ಗ್ಯಾರಂಟಿಗಳನ್ನ ತೆಗೆದು ಹಾಕ್ಬೇಕು. ಕಬ್ಬಿಗೆ ಒಂದು 4,500 ರೂಪಾಯಿ ರೇಟ್ ಕೊಡ್ಬೇಕು. ಯಾಕಂದ್ರೆ ರಾಜ್ಯದೊಳಗಡೆ 22ರಿಂದ 23 ಫ್ಯಾಕ್ಟ್ರಿ ಇಥನಾಲ್ ತೆಗಿತಾವ. ಇಥನಾಲ್ ನಿಂತ್ರ 1 ಟನ್ ಕಬ್ಬು ನಿಂತ್ರ 8,500 ರೂಪಾಯಿ ಫ್ಯಾಕ್ಟ್ರಿ ಅವ್ರಿಗೆ ಫಾಯ್ದೆ ಐತಿ. ಆ ಪುಣ್ಯವಂತರು ಎಲ್ಲ ಮಿನಿಸ್ಟರ್ ಫ್ಯಾಕ್ಟ್ರಿಗಳದಾವ. ವಿಚಾರ ಮಾಡ್ಬೇಕು. ರಾಜ್ಯ ಸರ್ಕಾರ ರಚನೆ ಮಾಡೋ ರಾಜ್ಯದ ಪ್ರಜೆಗಳದವು. ನಾವು ನೀ ನೇರವಾಗಿ ರಾಜ್ಯದ ರೈತರಿಗೆ ಒಳ್ಳೇದ ಮಾಡಕತ್ರ ಅವು ಫ್ಯಾಕ್ಟ್ರಿ ಇದ್ದವನು ಮಿನಿಸ್ಟ್ರಿ ಇರಲಿ MLA ಇರಲಿ ಅವ್ರಿಗೆ ಕೆಡುವುದು ಗೊತ್ತು, ನಮಗೆ ಎಬ್ಸೋದು ಗೊತ್ತಾ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪವಿತ್ರವಾದ ಒಂದು ಓಟ್ ಕೊಟ್ಟಾರ. ಆ ಓಟನ್ನು ಗುಪ್ತವಾಗಿ ಇಟ್ಕೊಂಡು ಅದನ್ನು ಪವಿತ್ರವಾಗಿನ ಯಾವ ಜಗಕ್ಕೆ ಹಾಕಬೇಕಲ್ಲ ಅದನ್ನು ಹಾಕಿ ಅಲ್ಲಿ ನಾವು ಅಭಿವೃದ್ಧಿ ಪಡಿಸುವಂಥ ಕೆಲಸ ನಾವು ಮಾಡ್ತೇವೆ ಇವತ್ತು. ಮತ್ತು ಇನ್ನುಳಿದ ಏನಕ್ಕೆ ಎಸ್ಕಾಂಬದ ಸಮಸ್ಯೆ, ಆಮೇಲೆ ಏನು ನಮ್ಮ ಬಗರ್ ಹುಕುಮತ್ ಆದಾತು, ಇನ್ನುಳಿದ ಜ್ವಲಂತ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಎಲ್ಲ ಸರ್ವ ಸದಸ್ಯರು ಮತ್ತು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ CM ಅವ್ರಿಗೆ ಮನವಿ ಕೊಟ್ಟಿದ್ದಾವೆ. ಒಂದು ತಿಂಗಳೊಳಗೆ ಸ್ಪಂದಿಸ್ತಾ ಇದ್ದಲ್ಲಿ ರಾಜ್ಯ ಸರ್ಕಾರ ಇಡೀ ಜಿಲ್ಲೆ ವ್ಯಾಪ್ತಿ ಇರ್ಬೋದು, ರಾಜ್ಯ ವ್ಯಾಪ್ತಿ ಇರ್ಬೋದು, ಉಗ್ರವಾದ ಹೋರಾಟ ನಾವು ರೈತರೆಲ್ಲ ಮುಂಬರುವಾಗ ಕೈಗೊಳ್ಳುವಂಥ ಕ್ರಮ ನಾವು ಕೈಗೊಳ್ಳಬೇಕಾಗತ್ತೆ. ನೇಗಿಲುಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್. ರೈತ ಸಂಘದ ಎಲ್ಲ ಪದಾಧಿಕಾರಿಗಳಾಗಲಿ ಎಲ್ಲ ಸದಸ್ಯರಾಗಲಿ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ರೈತರ ಸಮಸ್ಯೆಗಳನ್ನು ಈಡೇರಿಸಲು ಮನವಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಲಾಗಿದೆ. ಸರ್ಕಾರಿ ಬೆಳಗಾವಿ ಜಿಲ್ಲಾ ನೇಗಿಲುಗಿ ಅಧ್ಯಕ್ಷ ರಾಜ್ಯ ನೇಗಿಲುಗಿ ರೈತ ಸಂಘ ಸನ್ಮಾನ್ಯ ಶ್ರೀ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರವಿ ಪಾಟೀಲ್ರು ಮತ್ತು ನಮ್ಮ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಂಕರಣ್ಣ ಬೋಳನ್ನವರಿವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ರೈತರಿಗೆ ಆಗ್ತಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತಿನ ದಿವಸ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಹೈಲೈಟ್ಸ್ ಅಂತಂತಂದ್ರೆ ಈ ಒಂದು ಬೇಸಿಗೆಯನ್ನು ತಾಡಿಸ್ಲಿಕ್ಕೆ ನಮಗೆ 10 ತಾಸುಗಳ 3 ಪೀಸ್ ಕರೆಂಟ್ ಬೇಕು. ಇನ್ನು 14 ತಾಸುಗಳ ಒಂದು ರಾತ್ರಿ ಹೊತ್ತ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗಿ ಇವತ್ತಿನ ದಿವಸ ರಾತ್ರಿ ಹೊತ್ತ 2 ಪೀಸ್ ಲೈನ್ ಬೇಕು. ಅದರಂತೆ ಇವತ್ತಿನ ದಿವಸ ರೈತರು ಬೆಳೆದಿರ್ತಕ್ಕಂಥ ಒಂದು ಬೆಳೆಗಳಿಗೆ MSPಯನ್ನು ಅಂದ್ರೆ ಯೋಗ್ಯ ದರವನ್ನು ಇವತ್ತಿನ ದಿವಸ ನಿಗದಿಪಡಿಸಬೇಕು. ಇನ್ನು ಬಗಾರ್ ಹುಕಂದಲ್ಲಿ ಇವತ್ತಿನ ದಿವಸ ರೈತರಿಗೆ ಒಂದು ಅನುವು ಮಾಡಿಕೊಡಬೇಕು. ಅದರ ಜೊತೆಗೆ ಕೃಷಿ ಪಂಪ್ ಸೆಟ್ಗಳಲ್ಲಿ ಇವತ್ತಿನ ದಿವಸ ಏನು ಸೋಲಾರ್ಕ ಅಳವಡಿಸಲಿಕ್ಕೆ ಹೊರಟಿದಾರಲ್ಲ ಸರ್ಕಾರ, ಆ ಸೋಲಾರನ್ನು ಇವತ್ತಿನ ದಿವಸ ಸಂಪೂರ್ಣವಾಗಿ ಕೈ ಬಿಟ್ಟ ಕೆಲಸ ಆಸ್ ಇಟ್ ಈಸ್ ಮೊದಲಿನ ಏನು ಸರ್ಕಾರ ಇವತ್ತಿನ ದಿವಸ ನಿರಂತರವಾಗಿ ರೈತರಿಗೆ ಒಂದು ಕರೆಂಟ್ ಫೆಸಿಲಿಟಿಯನ್ನು ಕೊಟ್ಟಿತ್ತು, ಆ ತರನಾಗಿ ಪಂಪ್ ಸೆಟ್ಗಳಿಗೆ ಕರೆಂಟನ್ನು ಕೊಡಬೇಕು. ಇನ್ನು ಅದರ ಜೊತೆಗೆ ರಾಜ್ಯಾದ್ಯಂತ ಸಾಗುವಳಿದಾರರು ಸುಮಾರು ವರ್ಷಗಳಿಂದ ಮಾಡ್ತಿರ್ತಕ್ಕಂಥ ಒಂದು ಈ ಲಕ್ಷಾಂತರ ಕುಟುಂಬಗಳಿಗೆ ರೈತರ ನಿಯಮಗಳಿಗೆ ಅನುಸಾರವಾಗಿ ಇವತ್ತಿನ ದಿವಸ ಹಕ್ಕುಪತ್ರವನ್ನು ಕೊಡಬೇಕು ಅಂತ ಕೆಲಸ ನಮ್ಮ ಮನವಿ ಐತಿ. ಅದರ ಜೊತೆಗೆ ಕೃಷಿ ಸಾಲ ಮತ್ತು ಸಬ್ಸಿಡಿ ಸ್ಕೋರ್ ಇವತ್ತಿನ ದಿವಸ ಮಾಡಬೇಕಾಗಿದೆ. ಅದರ ಜೊತೆಗೆ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳನ್ನು ಇವತ್ತಿನ ದಿವಸ ತುಂಬಿಸಬೇಕು. ಹೀಗೆ ಹಲವಾರು ಇನ್ನು ಉದಾಹರಣೆಗಾಗಿ ಈ ಒಂದು ಶೇಂಗಾ ಮತ್ತು ಹತ್ತಿ, ಗೊಂಜಾಳ ಮುಂತಾದ ಸೋಯಾಬೀನ್ ಬೆಳೆಗಳಿಗೆ ಇವತ್ತಿನ ದಿವಸ ಯೋಗ್ಯ ಒಂದು ದರವನ್ನು ಕೊಟ್ಟ ಕೆಲಸ ಸಾಕಷ್ಟು ಜನ ಇವತ್ತಿನ ದಿವಸ ಅಲ್ಲಿ ನೋಂದಣಿ ಮಾಡ್ಕೊಂಡ್ರು ಕೂಡ ಇವತ್ತಿನ ದಿವಸ ಉದಾಹರಣೆಗೆ ಅಲ್ಲಿ 7 ಕ್ವಿಂಟಲು 6 ಕ್ವಿಂಟಲು 8 ಕ್ವಿಂಟಲು ಈ ತರನಾಗಿ ಒಬ್ಬೊಬ್ಬ ರೈತರಿಗೆ
ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.